ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಯರ್ ವಿಷ್ಣು ಕನ್ನಡ ಲಾಗ್ಸ್. ನಾನು ದೀಪಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ರೆಡಿಯಾಗಿ ಎಲ್ಲೋಗ್ತಾ ಇದ್ದೀರಾ ಅಂದರೆ ನಮ್ಮ ಅತ್ತೆ ಮನೇಲಿ, ನಮ್ಮ ಅತ್ತೆನ ಅಲ್ಲ, ನಂಗೆ ಅಜ್ಜಿ ಆಗಬೇಕು, ನಮ್ಮ ಯಜಮಾನ್ರವ್ರಿಗೆ ಅತ್ತೆ ಆಗಬೇಕು. ಅವ್ರ ಊರಲ್ಲಿ ಊರಹಬ್ಬ ಇದೆ. ಸೊ ಹಾಗಾಗಿ ಊರಹಬ್ಬಕ್ಕೆ ಮಟನ್ ಚಿಕನ್ ಚೆನ್ನಾಗಿ ಬಾರಿಸ್ಕೊಂಬರೋಣ ಅಂತೇಳಿ ಹೋಗ್ತಾ ಇದ್ದೀರಿ. ಸೊ ಯಾರೆಲ್ಲ ಹೋಗ್ತಾ ಇದ್ದೀರಂದರೆ ನಾನು, ನನ್ನ ಮಗಳು, ನನ್ನ ಮಗ ಮತ್ತು ನಮ್ಮ ಅಜ್ಜಿ, ಆಮೇಲೆ ನಮ್ಮ ರಿಲೇಷನ್ ಅವರಿಬ್ಬರು. ಸೊ ನಾವು ಇಷ್ಟು ಜನನೂ ಆಟೋದಲ್ಲಿ ಹೋಗ್ತಾ ಇದ್ದೀರಿ. ಸೊ ನಮ್ಮ ಯಜಮಾನ್ರಿಗೆ ಕೆಲಸ ಇರೋದ್ರಿಂದ ಅವ್ರು ಬರ್ತಾಯಿಲ್ಲ, ನಾವೇ ಆಟೋ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದೀರಿ. ಇವಾಗ ಟೈಮ್ ಬಂದು 11 ಗಂಟೆ ಆಗಿದೆ. ಸೊ 11:15 ಬಿಡೋಣ ಅಂಥೇಳಿ ರೆಡಿ ಆಗಿದ್ದೀರಿ. ಹಾಗೆ ವಿಡಿಯೋನು ಸ್ಟಾರ್ಟ್ ಮಾಡಿದ್ದೀನಿ. ನಾನು ಯಾವ ಥರ ಕಾಣಿಸ್ತಾ ಇದ್ದೀನಿ ಏನಂದರೆ ಬನಶಂಕರಿ ಹತ್ರ ಬನಶಂಕರಿ ಹತ್ರ ಸಾರಕ್ಕಿ ಅಂತ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀರಿ. ಅಲ್ಲಿ ವಿಡಿಯೋ ಮಾಡ್ತೀನೋ ಏನೋ ಗೊತ್ತಿಲ್ಲ. ಸೊ ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀರಿ. ನಾನು ನನ್ನ ಮಗಳು ಯಾವ ಥರ ಕಾಣಿಸ್ತಾ ಇದ್ದೀರಿ ಹೇಳಿ, ಕ್ಲೀನಾಗಿ ತೋರಿಸ್ತೀನಿ ರೀ. ನನ್ನ ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ಸೊ ನೋಡಿ, ನನ್ನ ಸ್ಯಾರಿ ಬಂದು ಇದ್ರ ಬ್ಲೌಸು ಹಾಕ್ತಾಯಿಲ್ಲ ಇವಾಗ. ಇದು ನನ್ನ ಮದುವೆಗೆ ಮುಂಚೆ ತೊಗೊಂಡಿದ್ದು. ಆಲ್ಮೋಸ್ಟ್ ಇದು 13 ವರ್ಷ ಆಯ್ತೇನೋ, 13-14 ವರ್ಷ ಆಗಿದೆ. ಮದುವೆಗೆ ಮುಂಚೆ ತೊಗೊಂಡಿದ್ದು. ಸೊ ಹಂಗಾಗಿ ಬ್ಲೌಸ್ ಹಾಕ್ತಾಯಿಲ್ಲ. ಈ ಬ್ಲೌಸನ್ನ ಇದಕ್ಕೆ ಮ್ಯಾಚಪ್ ಮಾಡ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಓಲೆ ಮತ್ತು ಈ ಬ್ಲ್ಯಾಕ್ ಮಣಿ ಬೀಡ್ಸೋದು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಚೈನ್ ಹಾಕ್ಕೊಂಡಿದ್ದೀನಿ. ಸೊ ಒಂದು ರಿಂಗ್ ಹಾಕ್ಕೊಂಡಿದ್ದೀನಿ. ಬ್ಯಾಂಗಲ್ ಜಾಸ್ತಿ ಹಾಕ್ಕೊಂಡಿಲ್ಲ, ಇದು ಬಿಚ್ಚೋಕ್ಕಾಗಲ್ಲ. ಸೊ ಹಂಗಾಗಿ ಸಿಂಪಲ್ಲಾಗಿ ಈ ಥರ ರೆಡಿಯಾಗಿದ್ದೀನಿ. ಸೊ ನನ್ನ ಔಟ್ಫಿಟ್ ಹೀಗೆ. ಜಡೆ ಬಂದು ಡಿಸೈನಾಗಿ ಹಾಕ್ಕೊಳ್ಳೋಣ ಅಂತ ಟ್ರೈ ಮಾಡಿದೆ. ಲಾಸ್ಟಿಗೆ ನನಗೆ ಯಾಕೋ ಇಷ್ಟ ಆಗಿಲ್ಲ. ನಾರ್ಮಲ್ಲಾಗಿ ಚೆನ್ನಾಗಿರುತ್ತೆ ಅಂಥೇಳಿ ಈ ಥರ ಜಡೆ ಹಾಕ್ಕೊಂಡಿದ್ದೀನಿ. ನಮ್ಮ ಮಗಳು ಬಂದು ನೋಡಿ ಈ ಥರ ರೆಡಿಯಾಗಿದ್ದಾಳೆ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ರೀ, ಎಲ್ಲ ತೋರಿಸ್ತೀನಿ ಬಿಡು. ಬುಜ್ಜಮ್ಮನು ಈ ಥರ ರೆಡಿಯಾಗಿದ್ದಾಳೆ. ಸಿಂಪಲ್ ಡ್ರೆಸ್ ಹಾಕಿ, ಏನು ಮೇಕಪ್ ಮಾಡಿಲ್ಲ, ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ. ಹೇರ್ ಸ್ಟೈಲ್ ತೋರಿಸು. ಹೇರ್ ಸ್ಟೈಲ್ ಈ ಥರ ಮಾಡಿದ್ದೀನಿ, ಜಸ್ಟ್ ಇಷ್ಟೇ. ಸೊ ಇವಾಗ ನನ್ನ ಮಗ ನೋಡಿ, ಅವನು ರೆಡಿಯಾಗಿ ಮಲಗಿದ್ದಾನೆ ಟಿ ವಿ ನೋಡಿಕೊಂಡು. ಸೊ ಹೋಗೋ ಟೈಮಲ್ಲಿ ಹೋಗೋಣ ಅಂತ ಅವನು ಯೆಲ್ಲೋ ಕಲರ್ ಬ್ಲ್ಯಾಕ್ ಡ್ರೆಸ್ ವೇರ್ ಮಾಡಿದ್ದಾನೆ. ಸ್ಕಿನ್ ಅಲ್ಲ ಅದು, ಎಲ್ಲೋ. ಹೋಗೋ ಟೈಮಲ್ಲಿ ಮತ್ತೆ ವಿಡಿಯೋ ಮಾಡ್ತೀನಿ, ಓಕೆನಾ? ಬಾಯ್. ಯಾವ ಥರ ಕಾಣಿಸ್ತಾ ಇದ್ದೀವಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನನ್ನ ಮಗಳು ಯಾವ ಥರ ಕಾಣಿಸ್ತಾ ಇದ್ದಾಳೆ ಅನ್ನೋದನ್ನು ಮಿಸ್ ಮಾಡಿದ್ದೀರಾ ತಿಳಿಸಿ, ಕೇಳ್ತಾಳೆ. ಹಂಗಾಗಿ ನೋಡಿ ಫ್ರೆಂಡ್ಸ್, ಇವಾಗ ಹೋಗ್ತಾ ಇದ್ದೀರಿ. ನಾನು ಬುಜ್ಜಮ್ಮಳು ಎಲ್ಲರೂ ಹೋಗೋಣ ಬನ್ನಿ. ಈಗ ನಾವು ಹೊರಟಿದ್ದೀರಿ. ಕ್ಯಾಬ್ ಬುಕ್ ಮಾಡೋಣ ಅಂದ್ಕೊಂಡ್ರಿ, ಕ್ಯಾಬ್ ಬುಕ್ ಆಗಿಲ್ಲ. ಹಾಗಾಗಿ 2 ಆಟೋ ಬುಕ್ ಮಾಡಿ, ನಾವೊಂದು ಆಟೋದಲ್ಲಿ ಮತ್ತು ಇನ್ನೊಂದು ಆಟೋದಲ್ಲಿ ನಮ್ಮ ರಿಲೇಟಿವ್ ಮತ್ತು ನನ್ನ ಮಗಳು ಬರ್ತಾ ಇದ್ದಾರೆ. ನಾನು ಮತ್ತು ನನ್ನ ಮಗ, ನಮ್ಮ ಅಜ್ಜಿ, ನಾವು ಒಂದು ಆಟೋದಲ್ಲಿ ಹೋಗ್ತಾ ಇದ್ದೀರಿ. ಹೋಗಿ ಅಲ್ಲಿ ವೀಡಿಯೋಸ್ ಏನು ಮಾಡಿಲ್ಲ, ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಎಲ್ಲ ತಿನ್ಕೊಂಡು ಹೊರಡ್ತಾ ಇದ್ದೀವಿ. ಚೆನ್ನಾಗಿತ್ತು ಊಟ, ಚೆನ್ನಾಗಿತ್ತು. ಅದ್ರಲ್ಲಿ ಮೇನ್ ಇಷ್ಟ ಆಗಿದ್ದೆ ಕಬಾಬ್. ಕಬಾಬ್ 2 ಸತಿ ಹಾಕ್ಸ್ಕೊಂಡು ನಾನು ನೋಡ್ತಾ ಇದ್ದೀನಿ. ಬುಜ್ಜು ಬೇಡ ಅನ್ನೋಕ್ಕಾಗಿಲ್ಲ, ಅವ್ಳು ಏನು ತಿಂತಾಳೋ ಅದನ್ನ ಹಾಕ್ಬೇಕು. ಫಂಕ್ಷನ್ ಮುಗಿಸ್ಕೊಂಬಂದ್ರಿ. ಇವಾಗ ಅಡುಗೆ ಮಾಡಬೇಕು. ಬನ್ನಿ ಫ್ರೆಂಡ್ಸ್, ಸಿಂಪಲ್ಲಾಗಿ ರಸಮ್ ಅನ್ನೋ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಹಾಗೆ ರಸಮ್ ರೆಸಿಪಿನ ಶೇರ್ ಮಾಡ್ಕೊತೀನಿ, ಓಕೆನಾ? ಬನ್ನಿ. ಕ್ವಿಕ್ಕಾಗಿ ಮಾಡ್ಕೊಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಈ ರಸಮ್ ರೆಸಿಪಿನ. ಬೆಳ್ಳುಳ್ಳಿ 1 ಗಡ್ಡೆ ತೊಗೊಂಡಿದ್ದೀನಿ, ಮತ್ತು ಟೊಮೊಟೊ, ಜೀರಿಗೆ, ಮೆಣಸು, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಹುಳಿ ಜಾಸ್ತಿ ತಿನ್ನಲ್ಲ, ಹಾಗಾಗಿ ಅದನ್ನು ಗ್ರೈಂಡ್ ಮಾಡ್ಕೊಬೇಕು ಹಸೆದೆ. ಇವಾಗ ಪಾತ್ರೆಗೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ, ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು ಒಗ್ಗರಣೆ ಹಾಕ್ಕೊಂಡು
ನಾವೇನು ಮಸಾಲ ತೋರಿಸಿದ್ನಲ್ವ ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀರೋ ಅದನ್ನು ಆ್ಯಡ್ ಮಾಡಿ ನೀರು ಎಷ್ಟು ಬೇಕೋ ನೋಡಿಕೊಂಡು ಒಂದು ಸ್ವಲ್ಪ ಅರಿಶಿಣ ಮತ್ತು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಬೇಗನೆ ಕ್ವಿಕ್ಕಾಗಿ 2 ನಿಮಿಷದಲ್ಲಿ ದಿಢೀರ್ ಅನ್ನೋ ರಸಮ್ ರೆಡಿ ಆಗುತ್ತೆ. ಆದರೆ ಟೇಸ್ಟಲ್ಲಂತೂ ವಾವ್ ಅನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನೀವೇ ನೋಡ್ಬೋದು, ನನ್ನ ಮಗಳು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅಷ್ಟು ಇಷ್ಟಾಗಿ ಕುಡಿತಾ ಇದ್ದಾಳೆ. ಕುಡಿ. ಸೂಪರ್ ಆಗೈತೆ. ಆವಾಗಲೇ ಪಪ್ಪ ಒಂದು ಚೋಟ್ ಎತ್ಕೊಂಡು ಹೋದ್ರೆ ಕುಡ್ಕೊಂಬಿಡ್ತು. ಅನ್ನ ಬೇಡ, ಹಾಗೆ ಕುಡ್ಕೊಂಡಿದ್ಯಾ? ರಸ ರೆಡಿ ಆಯಿತು. ವೆರಿ ಟೇಸ್ಟಿ ರಸಮ್. ಸೊ ಇಲ್ಲಿ ಅನ್ನ ಆಗ್ತಾ ಇದೆ, ಪಾತ್ರೆಗಳೆಲ್ಲ ತುಂಬಿಟ್ಟಿದ್ದೀನಿ. ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸಿಹಿ ಕುಂಬಳಕಾಯಲ್ಲಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂಥೇಳಿ ತುಂಬ ಚೆನ್ನಾಗಿರುತ್ತೆ. ಖಂಡಿತ ನೀವು ಟ್ರೈ ಮಾಡಿ. ಸಿಹಿ ಕುಂಬಳಕಾಯಿನ ನಾನು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋ ಗಂಟ ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಟೊಮೊಟೊ ಹಾಕ್ಕೊತಾ ಇದ್ದೀನಿ. 1-2 ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಸೊ ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಟೊಮೊಟೊ ಹಾಕ್ಕೊಂಡು ಟೊಮೊಟೊ ಸಾಫ್ಟ್ ಆಗೋದಕ್ಕೋಸ್ಕರ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇನ್ನೇನು ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂದಮೇಲೆ ನಾವೇನು ಕುಂಬಳಕಾಯಿ ಕಟ್ ಮಾಡಿ ನೀರಲ್ಲಿಟ್ಟಿದ್ದೀರೋ ಅದನ್ನ ನೀರೆಲ್ಲ ಬಗ್ಗಿಸ್ಕೊಂಡು ಕುಂಬಳಕಾಯಿನ ಹಾಕಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ, ನೀವು ಬೇಕಾದರೆ ನೀರು ಹಾಕ್ತಿರೇ ಕುಂಬಳಕಾಯಿನ ಚೆನ್ನಾಗಿ ಬೇಯಿಸ್ಕೊಬೋದು. ಅದು ಸ್ವೀಟ್ ಕುಂಬಳಕಾಯಿ ಅಲ್ವಾ, ಬೇಗನೆ ಚೆನ್ನಾಗಿ ಬೇಯುತ್ತೆ. ಇಲ್ಲ ಒಂದು ಸ್ವಲ್ಪ ನೀರು ಹಾಕ್ಕೊಬೇಕು ಅಂದರೆ ಒಂದು ಸ್ವಲ್ಪ ನೀರು ಕೂಡ ಹಾಕ್ಕೊಬೋದು. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಸಾಲ ಐಟಮ್ ಬಂದು ಏನು ಹಾಕ್ತೀರಿ ಅಂದರೆ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಇವೆರಡೇ ಹಾಕೋದು. ಧನಿಯಾ ಪುಡಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಈ ಖಾರದ ಪುಡಿನ ಸ್ಕಿಪ್ ಮಾಡಿ ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಬೋದು. ಇಲ್ಲಾಂದರೆ ಖಾರದ ಪುಡಿ ಹಾಕಿ ಕೂಡ ಮಾಡ್ಕೊಬೋದು. ಇದೆಲ್ಲ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೊತೀನಿ. ಸೊ ಹಾಗೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಐತಂತ ಚೆಕ್ ಮಾಡಿಕೊಂಡ್ರೆ ಕುಂಬಳಕಾಯಿ ಪಲ್ಯ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ರೆಡಿಯಾಗುತ್ತೆ. ಚಪಾತಿಗೆ ಮತ್ತು ದೋಸೆಗೆ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕಿ ಒಂದು ಸ್ವಲ್ಪ ಗೊಜ್ಜು ಥರ ಮಾಡಿಕೊಂಡ್ರೆ ಅನ್ನಕ್ಕೂ ಆಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಅನ್ನದ ಜೊತೆನೂ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ನೀವು ಒಂದು ಸತಿ ಟ್ರೈ ಮಾಡಿ ಈ ಕುಂಬಳಕಾಯಿ ಪಲ್ಯನ. ಈ ಕುಂಬಳಕಾಯಿ ಪಲ್ಯನ ಇದೇ ಗೊಜ್ಜಲ್ಲಿ ಸಾಂಬಾರು ಮತ್ತು ಗೊಜ್ಜು ಪಲ್ಯ 3 ಕೂಡ ಮಾಡ್ಕೊಬೋದು. ಸೇಮ್ ಇದೇ ಮೆಥಡಲ್ಲಿ ನಾನು ಚಪಾತಿ ಮಾಡಿ ಸರ್ವ್ ಮಾಡಿ